ಇಂಟರ್ನೆಟಲ್ಲಿ ನಾವು ಜಾಸ್ತಿ ಕ್ರೈಮ್ ಸ್ಟೋರೀಸ್ ಓದಿರ್ತೀವಿ. ಇವಾಗ ನಾನು ಹೇಳೋ ಸ್ಟೋರಿ ಕೂಡ ಫ್ಯಾಂಟಸಿ ಇರ್ಬೋದು, ಇಲ್ಲ ಫೇಕ್ ಇರ್ಬೋದು, ಇಲ್ಲ ನಿಜಾನೇ ಇರ್ಬೋದು. ಆದರೆ ಡಿಸ್ಕಷನ್ ಮಾತ್ರ ತುಂಬ ನಡೀತು. ಎಸ್ಪೆಷಲಿ ರೆಡಿಟಲ್ಲಿ ಇದ್ರ ಬಗ್ಗೆ ತುಂಬಾನೇ ಡಿಸ್ಕಷನ್ ಆಯಿತು, ಡಿಬೇಟ್ಸ್ ಆಯಿತು. ಯಾಕಂದರೆ ಇದು ಒಂಥರ ಈ ಕ್ಲಾಸಿಕ್ ಲಾಕ್ಡ್ ರೂಮ್ ಮಿಸ್ಟ್ರಿ ಥರ. ಸೊ ಇದು ಸೂಸೈಡಾ ಅಥವಾ ಮರ್ಡರಾ ಅಥವಾ ಆಕ್ಸಿಡೆಂಟಾ ಅಂತ ಇನ್ನೂ ಗೊತ್ತಾಗಿಲ್ಲ. ರೆಡಿಟಲ್ಲಿ ನಾನು ಓದಿರೋ ಪ್ರಕಾರ ಇದು ಆಕ್ಚುಲಿ ಅನ್ಸಾಲ್ವ್ಡ್, ಇವನ್ ಪೊಲೀಸ್ ಅವ್ರಿಗೆ ಕೂಡ ಸಾಲ್ವ್ ಮಾಡೋಕ್ಕಾಗಿಲ್ಲ. ಸೊ ಈ ಇನ್ಸಿಡೆಂಟ್ ಏನಂತ ನಾವು ನೋಡೋಣ ಬನ್ನಿ. ಸೊ ಈ ಇನ್ಸಿಡೆಂಟ್ ನಡೆದಿದ್ದು ಬ್ಯಾಂಗ್ಳೂರಲ್ಲೇ. ಕ್ಯಾರೆಕ್ಟರ್ ಹೆಸರು ಏನಂತ ಗೊತ್ತಿಲ್ಲ. ಸೊ ನಾವು ಸದ್ಯಕ್ಕೆ ಅರ್ಜುನ್ ಅಂತ ಅನ್ಕೊಳ್ಳೋಣ. ಅರ್ಜುನ್ ಅನ್ನೋ ಪರ್ಸನ್ 32-year-old ಸಾಫ್ಟ್ವೇರ್ ಇಂಜಿನಿಯರ್. ವೀಕೆಂಡ್ಸ್ ಪಾರ್ಟಿ ಲೈಫ್ ಎಂಜಾಯ್ ಮಾಡಿಕೊಂಡು, ಮತ್ತು ಸೋಷಲಿ ವೆರಿ ಆ್ಯಕ್ಟಿವ್ ಪರ್ಸನ್, ಬಟ್ ವೆರಿ ಕಾಮ್ ಆಲ್ಸೋ. ಸೊ ಅಕ್ಕಪಕ್ಕ ಜನ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದವರು, ಒಂದು ಚಿಕ್ಕ ಅಪಾರ್ಟ್ಮೆಂಟು. ಸೊ ಇದ್ದಿದ್ದ ಜನ ಎಲ್ಲ ಏನಂತ ಇದ್ರು ಅಂದರೆ, ಅವ್ರು ತುಂಬ ಕ್ವೈಟು, ತುಂಬ ಹೆಲ್ಪ್ಫುಲ್ಲು, ಅಕ್ಕಪಕ್ಕ ಇರೋ ನೇಬರ್ಸ್ಗೆಲ್ಲ ಹೆಲ್ಪ್ ಮಾಡೋದು ವೀಕೆಂಡ್ಸಲ್ಲಿ, ಮತ್ತು ವೀಕೆಂಡ್ಸಲ್ಲಿ ಪಾರ್ಟಿಗೆ ಹೋಗೋದು, ಚಿಲ್ ಮಾಡೋದು. ಏನಾಯಿತು ಅಂದರೆ, ಈ ಇನ್ಸಿಡೆಂಟ್ ಆಗಿದ್ದು ಒಂದು ಮಾರ್ನಿಂಗ್ ಅರ್ಜುನ್ ಆಫೀಸ್ಗೆ ಬಂದಿರಲ್ಲ, ಫೋನ್ ಕಾಲ್ಸ್ ಕೂಡ ಪಿಕ್ ಮಾಡಲ್ಲ. ಬಟ್ ದಿಸ್ ವಾಸ್ ವೆರಿ ಸಮಥಿಂಗ್ ವಿಚ್ ನೆವರ್ ಅಕರ್ಡ್ ಇನ್ ಅರ್ಜುನ್ಸ್ ಕಾರ್ಪೊರೇಟ್ ಲೈಫ್. ಅವ್ರು ತುಂಬ ಒಬೀಡಿಯಂಟ್ ವರ್ಕರ್ ಆ್ಯಂಡ್ ಯೂಸ್ ಟು ಆಲ್ವೇಸ್ ಪಿಕ್ ಹಿಸ್ ಕಾಲ್ಸ್. ಸೊ ಆವಾಗ ಅವ್ರ ಕೊಲೀಗು, ಅಂದರೆ ಕ್ಲೋಸ್ ಫ್ರೆಂಡ್ ವಾಸ್ ವರ್ಕಿಂಗ್ ವಿತ್ ಹಿಮ್, ಅವ್ರ ಮನೆಗೆ ಬರ್ತಾರೆ. ಅವ್ರ ಅಪಾರ್ಟ್ಮೆಂಟಿಗೆ ಬಂದಾಗ ನೋಡಿದ್ರೆ ಡೋರ್ ಲಾಕ್ ಆಗಿರುತ್ತೆ. ಆಮೇಲೆ ಕೊಲೀಗ್ ಅವರು ಲಾಕ್ ಆಗಿರೋದು ನೋಡಿದಾಗ ನಾಕ್ ಮಾಡ್ತಾರೆ. ನಾಕ್ ಮಾಡಿದಾಗ ಅವರು ಒಂದೆರಡು ಸತಿ ಡೋರ್ನ ಹಿಂಗೆ ತಳ್ದಾಗ ಗೊತ್ತಾಗತ್ತೆ ಒಳಗಡೆಯಿಂದ ಲಾಕ್ ಆಗಿದೆ ಅಂತ, ಆಚೆಗಡೆಯಿಂದ ಅಲ್ಲ ಅಂತ. ಅವ್ರಿಗೆ ಅವಾಗ ಸ್ವಲ್ಪ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಂದೇ ಒಂದು ವಿಂಡೋ ಸೈಡ್ ಇರುತ್ತೆ, ಅದು ಕೂಡ ಲಾಕ್ ಆಗಿರುತ್ತೆ, ಏನು ಕಾಣಿಸಲ್ಲ. ಸಿಚುವೇಶನ್ ಅವಾಗ ಸ್ವಲ್ಪ ಅವ್ರಿಗೆ ಆ ಪ್ಯಾನಿಕ್ ಸ್ಟಾರ್ಟ್ ಆಗಿ ಪೊಲೀಸಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಬಂದು ಡೋರ್ನ ಹೊಡೆದು ಬಡ್ದು ಬ್ರೇಕ್ ಮಾಡ್ತಾರೆ. ಪೊಲೀಸ್ ಅವರು ಮತ್ತೆ ಕೊಲೀಗ್ ಒಳಗಡೆ ಹೋಗ್ತಾರೆ. ಅಲ್ಲಿ ಅವ್ರು ನೋಡಿದ ಸೀನು ತುಂಬಾ ಶಾಕಿಂಗ್ ಆಗಿತ್ತು. ಅರ್ಜುನ್ ನೆಲದ ಮೇಲೆ ಬಿದ್ದಿರೋದು, ಲ್ಯಾಪ್ಟಾಪ್ ಇನ್ನೂ ಆನ್ ಆಗಿದೆ, ಒಂದು ಕಪ್ ಕಾಫಿ ಇದೆ ಪಕ್ಕದಲ್ಲಿ. ಆದರೆ ಇದು ಒಂಥರ ಕ್ರೈಮ್ ಸೀನ್ ಥರನೇ ಕಾಣಿಸಲ್ಲ. ಯಾಕಂದರೆ ಎಲ್ಲ ನೀಟಾಗಿರುತ್ತೆ. ಅಂದರೆ ಸೋಫಾ ಮತ್ತು ಕುಷನ್ಸು, ಫರ್ನಿಚರ್ಗೆ ಹಾಕಿರೋ ಕುಷನ್ಸ್, ಕವರ್ಸು ಎಲ್ಲ ನೀಟಾಗಿರುತ್ತೆ. ಅಲ್ಲೆಲ್ಲೂ ಒಂಥರ ರೆಸಿಸ್ಟೆನ್ಸೋ ಇಲ್ಲ ಫೈಟೋ ನಡೆದಿರೋ ಥರ ಎಲ್ಲೂ ಇರಲ್ಲ. ಒಂಥರ ಇಟ್ ಕ್ಯಾನ್ ಬಿ ಅ ವೆರಿ ಪರ್ಫೆಕ್ಟ್ ಪ್ರೀಪ್ಲ್ಯಾನ್ಡ್ ಮರ್ಡರ್ ಆರ್ ಆಕ್ಸಿಡೆಂಟ್. ಅದೇನಂತ ಇನ್ನೂ ಗೊತ್ತಿಲ್ಲ. ಅಪಾರ್ಟ್ಮೆಂಟಲ್ಲಿರೋದು, ಒಳಗಡೆಯಿಂದ ಲಾಕ್ ಹಾಕಿರೋದು, ಮತ್ತು ದೇರ್ ಇಸ್ ನೋ ಫೋರ್ಸ್ಡ್ ಎಂಟ್ರಿ. ಸೊ ಇದೆಲ್ಲ ನೋಡಿದಾಗ ಪೊಲೀಸವ್ರಿಗೂ ಏನಂತ ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲ್ಲ. ಸೊ ಅದಾದಮೇಲೆ ಗೊತ್ತಿರೋಂಗೆ ಪೊಲೀಸವರು ಅವ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಥಿಯರಿ ಏನಂದರೆ ನ್ಯಾಚುರಲ್ ಡೆತ್ತಾ ಅಂತ. ಯಾಕಂದರೆ ಅವರು ಕೆಲಸ ಮಾಡ್ತಾ ಇರುವಾಗ ಏನಾದರೂ ಕಾರ್ಡಿಯಾಕ್ ಅರೆಸ್ಟಾ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿ, ಇಲ್ಲ ಏನಾದರೂ ಆಗಿ ಕೊಲ್ಯಾಪ್ಸ್ ಆದ್ರ ಅಂತ. ಯಾಕಂದರೆ ಅವರು ವಾಸ್ ಅ ಲೋನ್ಲಿ ಮ್ಯಾನ್. ಸೊ ಯಾರೂ ಇಲ್ಲಿಲ್ಲ ಏನಾದರೂ ಆದ್ರೂ ಹೆಲ್ಪ್ ಮಾಡೋಕ್ಕೆ, ಅವ್ರ ಮನೆ ಒಳಗಡೆ ಬೇರೆ ನಡೆದಿರೋದು. ಆದರೆ ಅವ್ರ ಬಾಡಿ ಯಾವಾಗ ಆಟೋಪ್ಸಿಗೆ ಹೋಯ್ತು, ದ ರಿಸಲ್ಟ್ ಶಾಕ್ಡ್ ದೆಮ್. ರಿಪೋರ್ಟ್ ಹೇಳಿದ್ದು ಅರ್ಜುನ್ ಬಾಡಿಯಲ್ಲಿ ಪಾಯ್ಸನ್ದು ಟ್ರೇಸಸ್ ಇತ್ತು ಅಂತ. ಅಲ್ಲಿ ಕೇಸು ತುಂಬ ಓಪನ್ ಮತ್ತು ತುಂಬ ಶಾಕಿಂಗ್ ಆಗಿತ್ತು. ಯಾಕಂದರೆ ದ ಬಿಗ್ಗೆಸ್ಟ್ ಕ್ವಶನ್ ಅವಾಗೆ ಸ್ಟಾರ್ಟ್ ಆಗಿತ್ತು. ಪಾಯ್ಸನ್ ಯಾರು ಕೊಟ್ಟಿದ್ದು, ಇಲ್ಲ ಯಾರು ಅರ್ಜುನ್ನ ಸಾಯಿಸೋಕ್ಕೆ ನೋಡಿದ್ದು. ಇನ್ನೊಂದು ಆ್ಯಂಗಲ್ ಏನು ಅಂದರೆ, ವಾಸ್ ಇಟ್ ಅ ಸೂಸೈಡ್ ಇದ್ದರೆ ಎಲ್ಲಾದರೂ ಏನಾದರೂ ಇಲ್ಲ ಅವ್ರ ಕೊಲೀಗ್ಸ್ಗೋ ಇಲ್ಲ ನೇಬರ್ಸ್ಗೋ ಗೊತ್ತಾಗಬೇಕು.
When they asked the colleagues or the neighbors, he never looked like a suicidal person. He was a very calm, composed. So when ಪೊಲೀಸ್ ಅವರು ಅವ್ರ ಮನೆಯೆಲ್ಲ ಚೆಕ್ ಮಾಡುವಾಗ ಅವ್ರ ಲ್ಯಾಪ್ಟಾಪ್ ಕೂಡ ಚೆಕ್ ಮಾಡಿದ್ರು. ಲಾಸ್ಟ್ ಫ್ಯೂ ಡೇಸ್ ಆನ್ಲೈನ್ ಫೋರಮ್ಸ್, ಇವಾಗ ರೆಡಿಟ್ ಎಸ್ಪೆಷಲಿ, ರೆಡಿಟ್ ಅಲ್ಲಿ ತುಂಬಾ ಸ್ಟ್ರೇಂಜ್, ತುಂಬಾ ಈ ಡಾರ್ಕ್ ವೆಬ್ ಟೈಪ್ಸ್ ಫೋರಮ್ಸ್ ಕೂಡ ರೆಡಿಟ್ ಅಲ್ಲಿ ಇರುತ್ತೆ, ವಿಚ್ ಹ್ಯಾವ್ ಟು ಗೋ ಡೀಪ್. ಅದೇ ತರ ಪರ್ಟಿಕ್ಯುಲರ್ಲಿ ಒಂದು ಕ್ರೈಮ್ ಡಿಸ್ಕಷನ್ ಅಲ್ಲಿ ಅರ್ಜುನ್ ಅವರು ತುಂಬಾ ಆಕ್ಟಿವ್ ಆಗಿದ್ರು. ಅದರಲ್ಲಿ ಒಂದು ಥ್ರೆಡ್ ಇತ್ತು, ಅಂಡ್ ದಟ್ ಥ್ರೆಡ್ ಹ್ಯಾಡ್ ಅ ಸ್ಟ್ರೇಂಜ್ ಕ್ವಶನ್. If somebody dies in a locked room, how would the police solve it? ಸೊ ಪೀಪಲ್ ಆ ಕ್ವಶನ್ಗೆ ಕಮೆಂಟ್ ಮಾಡಕ್ಕೆ, ಥಿಯರೀಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈಕ್ ಪಾಯ್ಸನ್ ಮೆಥಡ್ಸ್ ಆರ್ ಹಿಡನ್ ಎಂಟ್ರಿ ಮೆಥಡ್ಸ್ ಆರ್ ಸೀಕ್ರೆಟ್ ಮರ್ಡರ್ ಟೆಕ್ನಿಕ್ಸ್ ಎಲ್ಲ. ಪೊಲೀಸ್ಗೆ ತುಂಬಾ ಸಸ್ಪಿಷಿಯಸ್ ಅವಾಗೇ ಆಗಿದ್ದು. ಸೊ ಪೊಲೀಸ್ ಹಂಗೆ ವೆನ್ ದೇ ಡಗ್ ಡೀಪರ್ ಇನ್ಸೈಡ್ ದ ಇನ್ವೆಸ್ಟಿಗೇಷನ್, ದೇ ಡಿಸ್ಕವರ್ಡ್ ದ್ಯಾಟ್ ಅರ್ಜುನ್ ಲಾಸ್ಟ್ ನೈಟ್ ಆನ್ಲೈನ್ ಇದ್ರು. ಅರೌಂಡ್ 11:45 ಅವರು ಲಾಸ್ಟ್ ಮೆಸೇಜ್ ಸೆಂಡ್ ಮಾಡಿದ್ರು. ಇಂಟ್ರೆಸ್ಟಿಂಗ್ ಥಿಯರಿ, ಐ ವಾಂಟ್ ಟು ಟೆಸ್ಟ್ ದಿಸ್. ದಟ್ ವಾಸ್ ಅರ್ಜುನ್ಸ್ ಲಾಸ್ಟ್ ಮೆಸೇಜ್. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅರ್ಜುನ್ ವಾಸ್ ಡೆಡ್. ಈ ಕೇಸ್ ನಡೀತೋ ಇಲ್ವೋ ಅಂತನೂ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವಾಟ್ ಐ ಸಾ ಆನ್ ರೆಡಿಟ್, ಅಂಡ್ ಇಟ್ ಹ್ಯಾಡ್ ಸೋ ಮೆನಿ ಕಮೆಂಟ್ಸ್ ಅಂಡ್ ಸೋ ಮೆನಿ ವ್ಯೂಸ್, ಅಂಡ್ ಇಟ್ ವಾಸ್ ಟೂ ಗುಡ್ ಟು ಬಿ ಟ್ರೂ ಅಂತಾರಲ್ಲ ಆ ಥರ. ಸೊ ಅರ್ಜುನ್ಗೆ ಆ್ಯಕ್ಚುಲಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ? ಅರ್ಜುನ್ದು ಪ್ರೀ ಪ್ಲ್ಯಾನ್ ಮರ್ಡರಾ ಅಥವಾ ಇಂಟರ್ನೆಟ್ ಆಕ್ಸಿಡೆಂಟಾ? ಕಮೆಂಟಲ್ಲಿ ನಿಮ್ಮ ಥಿಯರಿನ ತಿಳಿಸಿ. ಮತ್ತು ಇನ್ನು ಈ ಥರ ರೆಡಿಟ್ ಕ್ರೈಮ್ ಸ್ಟೋರೀಸ್ನ ನಿಮಗೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ.